ನಾವು ಅದು BJP ಅವ್ರ ಕೆಲಸ. ಹಿಂಗೆ ಬರೆಸ್ಬೇಕು, ಹಿಂಗೆ ಹೇಳಬೇಕು, ಹಿಂಗೆ ಮನೆ ಉಡಬೇಕು, ಹಿಂಗೆ ಊಟ ಮಾಡಬೇಕು, ಬೆಳಗ್ಗೆ ಇದೆ ಟಿಫಿನ್ ಮಾಡ್ಬೇಕು. ನಮ್ದು ಹಂಗಿಲ್ಲ, ಸರ್ವ ಸ್ವತಂತ್ರ. ನೀವೇನು ಬೇಕಾದ್ರೂ ಬರ್ಸ್ಬೋದು. ನಿಮ್ದು ಏನು ಅದರ ಕಾಲಮ್ದಾಗ ಹೆಸರು ಇಲ್ಲ ಅಂದ್ರೆ ಇತರರು ಅಂತ ಐತೆ, ಅದರೊಳಗೆ ನೀವು ಯಾವ್ದು ಬರ್ತೀರೋ ಅದನ್ನು ಬರ್ಕೊಂಡು. ಯಾವುದೇ ಕಾರಣಕ್ಕೂ ಯಾವುದು ರಿಸ್ಟ್ರಿಕ್ಷನ್ ಆಗಲಿ ಮತ್ತೊಂದಾಗಲಿ ನಮ್ಮಲ್ಲಿ ಏನೂ ಇಲ್ಲ. ಕ್ರಿಶ್ಚಿಯನು ಅದು CM ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ. ಕ್ರಿಶ್ಚಿಯನ್ ಅಂತ ಬೇರೆ ಕಮ್ಯುನಿಟಿಯವರು ಕ್ರಿಶ್ಚಿಯನ್ ಇದಕ್ಕೆ ಸೇರಿಸಿದ್ರೆ ಅದು ಕ್ರಿಶ್ಚಿಯನ್ ಆಗ್ತಾರೆ, ಬೇರೆ ಏನೂ ಆಗಲ್ಲ. ಅವರು ಬರೆಸೋದು ನಿಮಗೆ ಬಿಟ್ಟಿದ್ದು. BJP ಹೇಳ್ದಂಗೆ ಕೇಳ್ಕೈ ಬರೆಯೋಕ್ಕಾಗತ್ತನ್ನು? BJP ಹೇಳ್ದಂಗೆ ನಾವು ಆಡಳಿತ ಮಾಡೋಕ್ಕಾಗತ್ತನ್ನು? ಅವ್ರಿಗೇನು ಗೊತ್ತಿದೆ? ಈ ರಾಜ್ಯದ ಬಡವ್ರ ಬಗ್ಗೆ ಏನಾರು ಚಿಂತನೆ ಮಾಡ್ತಾರಾ? ಈ ರಾಜ್ಯದ ದಲಿತರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ? ಈ ರಾಜ್ಯದ ಪೂರ್ಣ ಕೆಳಮಟ್ಟದಾಗಿರುವಂಥ ಜನರ ಬಗ್ಗೆ ಏನಾದರೂ ಬಗ್ಗೆ ಚರ್ಚೆ ಮಾಡಿ ಏನಾದರೂ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಮಾಡ್ತಾ ಇದ್ದಾರಾ? ಅದನ್ನೇನು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೇನಂತಂದರೆ ಜಾತಿಗಳ ಕೆಲಸ ಮಧ್ಯೆ ಬೆಂಕಿ ಹಚ್ಚೋದು. ಯಾವ ಬೆಂಕಿ ಸಿಗಲಿಲ್ಲ ಅಂದ್ರೆ ಲಾಸ್ಟ್ಗೆ ಪಾಕಿಸ್ತಾನ, ಮುಸ್ಲಿಮು, ಹಿಂದೂ, ಇದು ಯಾವುದು ವರ್ಕೌಟ್ ಆಗಲ್ಲ ಅಂದ್ರೆ ಪಾಕಿಸ್ತಾನ, ಇಂಡಿಯಾ. ನಾನು ಹೇಳಕತ್ತಿದ್ದು ಮೊದಲು ಇಂಥ ಕೆಲಸ ಮಾಡೋದನ್ನ ಬಿಡಲಿ. ಹಿಂದೂಗಳ ಮಕ್ಕಳನ್ನ, ಹಿಂದೂಗಳಿಗೆ ನಿಜವಾಗಲೂ ಹಿಂದೂಗಳ ಮಕ್ಕಳನ್ನ ಬಾವಿಗೆ ತಳ್ಳಿ BJP ಇರುವಂಥ ಲೀಡ್ರ್ ಯಾರು, BJP ಇರುವಂಥ ಯಾವ ಲೀಡ್ರ್ ಮಕ್ಕಳು ಇದಕ್ಕೆ ಗಣೇಶೋತ್ಸವಕ್ಕೆ ಕುಣಿಯಕ್ಕೆ ಬದುಕು ಹೋಗತ್ತಾರ? ಯಾವ BJP ನಾಯಕ ಲೀಡ್ರ್ ಮಕ್ಕಳು ರೋಡ್ನಾಗ ನಿಂತು ಪ್ರತಿಭಟನೆ ಮಾಡಕತ್ತಾರ ಹೇಳ್ರಿ? ಬಡ ಮಕ್ಕಳನ್ನ ಸುಮ್ಮನೆ ಪ್ರಚೋದನೆ ಮಾಡಿ ಅವ್ರಿಗೆ ಜಗಳ ಹಚ್ಚೋದು, ಅವ್ರನ್ನ ಆ ಕೆಲಸ ಮಾಡೋಕೆ ಹಚ್ಚೋದು. ಅವರು ಅನಾಹುತಕ್ಕೀಡಾಗೋದು ಹಿಂದೂ ಮಕ್ಕಳು. ಶಿವ ಉಪ್ಪಾರ್ ಅನ್ನೋರು, ಪ್ರವೀಣ್ ತಂದಿದ್ದು ವಿಡಿಯೋ ನೋಡಿರಿ ನೀವು? ತೋರಿಸ್ಲಿ ನಿಮ್ಗೆ ವಿಡಿಯೋ? ಭಾಳ ಚೆನ್ನಾಗಿ ಹೇಳ್ಯಾರ ಅವ್ರ ತಂದೆ. ನಿಮ್ಗೆ ವಿಡಿಯೋ ತೋರಿಸಂದ್ರೆ ತೋರಿಸ್ತೀವಿ. ಅವ್ರ ತಂದೆ ಹೇಳಿದ್ದು ಅಂದ್ರೆ ಗಣೇಶ ಹಬ್ಬ ಈಗ BJP ಅವರೇ ಅದನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಈಗಲ್ಲ ರೀ, ಗಣೇಶನ ನಾವು ಇಟ್ಕೊಂತೀವಿ. ಹಿಂದೂಗಳದೇನು ಇವರು ಪೇಟೆಂಟ್ ತೊಗೊಂಡಾರೇನು? ನಾವು ಹಿಂದೂಗಳೇ. ಏನು ಹೇಳಕತ್ತಾರೆ ಕೇಳ್ರಿ, ನಿಮ್ಗೆ ಕಳಿಸ್ತೀನಿ ಅಂತ ವಾಟ್ಸಪ್ನ್ಯಾಗ. ಅವರು ಹೇಳ್ಯಾರ, ಹಿಂದೂಗಳು ಮಕ್ಕಳನ್ನ ಇದನ್ನ ಇದಕ್ಕೆ ಏನು ರೋಡಿಗೆ ತಳ್ಳಿ ತಮ್ಮ ಮಕ್ಕಳನ್ನ ಫಾರಿನ್ದಾಗ ಓದ್ಸಂತ ಕೆಲಸ ಮಾಡಕತ್ತಾರ ಅಂತಂದು. ಸರ್, ಈ ಶಿವಮೊಗ್ಗದ ಪಾಕ್ಪರ ಘೋಷಣೆ ಕೂಡಿದ್ರೆ ಶಿವಮೊಗ್ಗದಾಗ ಹೋಗಿದ್ರು ಅಷ್ಟೇ, ಬೇರೆ ಎಲ್ಲಿ ಹೋಗಿದ್ರು ನಾವು ಓದೊಳಗೆ ಆಗ್ತೀವಿ. ಪಾಕ್ಪರ ಇದ್ರ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ನಾವು ಹಿಂದೂಸ್ತಾನದವರು, ಇಂಡಿಯಾದವರು, ಈ ದೇಶದ ಭಕ್ತರು. ಈ ದೇಶದ ಬಗ್ಗೆ BJP ಕಡೆಯಿಂದ ಕೇಳೋಂಥದ್ದು ಐತೇನು? ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ನಾವು. ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದವರು ನಾವು. ಇವ್ರು ಯಾರು ಹೋರಾಟ ಮಾಡಿದ್ರು? BJP ಅವರು. ಒಬ್ರು ಹೆಸರು ಹೇಳ್ರಿ ಹೋರಾಟ ಮಾಡಿದ್ದು. ಈ ಭಾರತ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಆಡಿದವರು ನಾವು. ಈ ಜೈ ಜವಾನ್ ಜೈ ಕಿಸಾನ್ ಅಂದವ್ರು ನಾವು. ರಾಷ್ಟ್ರ ಧ್ವಜವನ್ನು ತಂದು ಕೊಟ್ಟವ್ರು ನಾವು. ಬಲೋ ಭಾರತ್ ಮಾತೆಗಿಂತ ಘೋಷಣೆ ಕೂಗಿದವ್ರು ನಾವು. ಯಾರು ಕೂಗ್ಯಾರ ಇವ್ರು? BJP ಹೇಳ್ರಿ. ಸರಿ, ಪ್ರತಾಪ್ ಸಿಂಹ ಗಡಿಪಾರು ಮಾಡ್ಬೇಕಂತ ಕೂಗ್ ಕೇಳ್ಬಾರ್ದು. ನಾನು ಹೇಳಕತ್ತೀನಿ, ಈ BJP ಅವ್ರು ಅಷ್ಟನ್ನು ಗಡಿಪಾರು ಮಾಡ್ಬೇಕು.